ಜನವರಿ 26ನೇ ತಾರೀಕಿಂದ 28ನೇ ತಾರೀಕು ತನಕ 3 ದಿನ ನಾವು ತೋಟಗಾರಿಕೆ ಇಲಾಖೆ ಮತ್ತೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಒಂದು ಈ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಂಡಿದೀವಿ. ಇದೇ ರೈತ ಸೇವಾ ಕೇಂದ್ರ ಆವರಣದಲ್ಲಿ ಹಮ್ಮಿಕೊಂಡಿದೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಕರೆದಿರೋದು ಇದರ ಬಗ್ಗೆ ಒಂದು ತಿಳುವಳಿಕೆ ನೀಡೋದಕ್ಕೆ. ಇದರಲ್ಲಿ ಈ ಸರ್ತಿ ನಾವು ಸಾಲುಮರದ ತಿಮ್ಮಕ್ಕ ಅವರದ್ದು ಲೈಫ್ ಜರ್ನಿ ಬಗ್ಗೆ ಒಂದು ಥೀಮ್ ಇಟ್ಕೊಂಡು ಅದರ ಪ್ರಕಾರವಾಗಿ ಹಲವಾರು ಮಾಡೆಲ್ಸ್ ಸ್ಟ್ರಕ್ಚರ್ಸ್ ಕ್ರಿಯೇಟ್ ಮಾಡಿದೀವಿ. ಫ್ಲವರ್ಸ್ ಅಲ್ಲಿ ಮಾಡುವಂತಹ ಕೆಲವೊಂದು ಸ್ಟ್ರಕ್ಚರ್ಸ್, ಒಂದು ಸೆಲ್ಫಿ ಝೋನ್ ಆಗ್ಲಿ, ಮಶ್ರೂಮ್ ಕೋನ್, ಈ ತರ ಮಾದರಿಗಳೆಲ್ಲ ಮಾಡ್ತಾ ಇದೀವಿ. ಒಂದು ಆಕರ್ಷಣೆ ಇರ್ಲಿ, ಜನಗಳು ಬಂದಾಗ ಅವ್ರಿಗೊಂದು ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಹೇಳಿ. ಸೊ ಸುಮಾರು 7,000 ಸಂಖ್ಯೆಯ 26 ಜಾತಿಯ ಹೂವಿನ ಗಿಡಗಳಾದ ಪೆಟೋನಿಯಾ, ಸೆಲೋಶಿಯಾ, ಸಾಲ್ವಿಯಾ, ಸೇವಂತಿಗೆ, ಚೆಂಡು ಹೂವು, ಜಿನಿಯಾ, ಚೈನಾ ಆಸ್ಟರ್, ಬಾಲ್ಸಮ್, ಟೊರೇನಿಯಂ, ಗುಲಾಬಿ, ಟೆಕೋಮಾ, ದಾಸವಾಳ, ಫ್ಯಾನ್ಸಿ, ಇಂಪೇಷನ್ಸ್ ಹಾಗೂ ಮುಂತಾದ ಗಿಡಗಳನ್ನು ಇಲ್ಲಿ ಜೋಡಿಸಿರ್ತೀವಿ. ಮತ್ತೆ ಈ ಆಕರ್ಷಣೆ ನಮ್ಮ ಥೀಮ್ ಬಗ್ಗೆ ಹೇಳೋದಾದ್ರೆ, ಸಾಲು ಮರದ ತಿಮ್ಮಕ್ಕನವರ ಜೀವನ ಮತ್ತು ಸಾಧನೆ ಬಗ್ಗೆ ಕಲಾಕೃತಿಗಳ ಪ್ರದರ್ಶನ. ಫಲಪುಷ್ಪ ಪ್ರದರ್ಶನದಲ್ಲಿ ಗುಲಾಬಿ, ಸೇವಂತಿಗೆ ಹಾಗೂ ಮುಂತಾದ ಹೂಗಳನ್ನು ಬಳಸಿ ವಿವಿಧ ಕಲಾಕೃತಿಗಳನ್ನು ತಯಾರಿಸಲಾಗಿರುತ್ತೆ. ತೆಂಗಿನ ಗರಿಗಳಿಂದ ಜಾನೂರ್ ಆರ್ಟ್ ಕಲಾಕೃತಿಗಳು, ಹೂವುಗಳಿಂದ ತಯಾರಿಸಿದ ಸೆಲ್ಫಿ ಝೋನ್, ಡೋರೆಮಾನ್ ಅಂಡ್ ಮಶ್ರೂಮ್ ಕೋನ್ ಮಾದರಿಗಳು, ವಿವಿಧ ಅಲಂಕಾರಿಕ ಗಿಡಗಳ ಪ್ರದರ್ಶನ, ಹೂವಿನ ಕುಂಡಗಳ ಜೋಡಣೆ ಏರ್ಪಡಿಸಿರುತ್ತೆ. ವಿವಿಧ ತರಕಾರಿಗಳ ಮಾದರಿ ಕೈತೋಟ ಮತ್ತು ಮೈಕ್ರೋ ಗ್ರೀನ್ಸ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಗ್ರೀನ್ಸ್ ಬಹಳಷ್ಟು ಇಂಪಾರ್ಟೆನ್ಸ್ ಪಡೀತಾ ಇದೆ. ಸೊ ಅದರ ಬಗ್ಗೆ ಒಂದು ಅರಿವು ಮೂಡಿಸೋದಿಕ್ಕೆ. ಮತ್ತೆ ಈ ಅಡಿಕೆ ಎಲೆ ಚುಕ್ಕೆ ರೋಗ ನಿಯಂತ್ರಣ ಕುರಿತು 26ನೇ ತಾರೀಕು ಮತ್ತು 27ನೇ ತಾರೀಕು ಉಡುಪಿ ಜಿಲ್ಲೆ ಭೌಗೋಳಿಕ ಗುರುತಿಸುವಿಕೆ ಬೆಳೆಗಳಾದ ಉಡುಪಿ ಮಲ್ಲಿಗೆ ಮತ್ತು ನಮ್ಮ GI ಉಡುಪಿ ಮಲ್ಲಿಗೆ, ಶಂಕರ ನಾರಾಯಣ ಮಲ್ಲಿಗೆ ಮತ್ತೆ ಮಟ್ಟುಗುಳ್ಳ ಇದರದ್ದು ರಫ್ತು ಅವಕಾಶಗಳ ಬಗ್ಗೆ ಹಾಗೂ 28ನೇ ತಾರೀಕಿಗೆ ಕೈತೋಟ ಮತ್ತು ತಾರಸಿ ತೋಟ ನಿರ್ಮಾಣ ಹಾಗೂ ನಿರ್ವಹಣೆ ಬಗ್ಗೆ ನಾವು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿದೀವಿ. ಕೃಷಿ ಸಂಬಂಧಿತ ಇಲಾಖೆಗಳಾದ ಕೃಷಿ, ಮೀನುಗಾರಿಕೆ, ಬೇನಲ್ಮೆ ಏನಿದೆ ಪಂಚಾಯತ್ದು, ಪಶು ಸಂಗೋಪನಾ, ಕೃಷಿ ವಿಜ್ಞಾನ ಕೇಂದ್ರ, ಬ್ಯಾಂಕುಗಳು, ಈ ಎಲ್ಲಾ ಮತ್ತು ಹಲವಾರು ಇಲಾಖೆಗಳಿಂದ ವಸ್ತು ಪ್ರದರ್ಶನ, ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ನೀಡೋದು, ಇದೆಲ್ಲ ನಾವು ಹಮ್ಮಿಕೊಂಡಿದೀವಿ. ನರ್ಸರಿ ಗಿಡಗಳ ಮಾರಾಟ ಇದೆ, ಕೃಷಿ ಪರಿಕರಗಳ ಪ್ರದರ್ಶನ ಹಾಗೂ ಯಂತ್ರೋಪಕರಣಗಳ ಮಾರಾಟ ಮಳಿಗೆ ಇವುಗಳನ್ನು ಆಯೋಜಿಸಿದೀವಿ. ಇಲ್ಲಿ ರೈತರು ಬೆಳೆದಿರುವಂತಹ ವಿಶಿಷ್ಟವಾದ ಹಣ್ಣು, ತರಕಾರಿ, ತೋಟದ ಬೆಳೆಗಳು, ಸಾಂಬಾರ್ ಬೆಳೆಗಳು ಪ್ರದರ್ಶಿಕೆಯನ್ನು ಪ್ರದರ್ಶಿಸಲು ಸಹ ಉದ್ದೇಶಿಸಿದ್ವಿ. ಆಸಕ್ತರು 25ನೇ ತಾರೀಕು ಸಂಜೆ 3 ಗಂಟೆಗೆ ತೋಟಗಾರಿಕೆ ಇಲಾಖೆ ಪುಷ್ಪ ಹರಾಜು ಕೇಂದ್ರ, ಅಂದ್ರೆ ಇಲ್ಲಿ ನಮ್ಮ ರೈತ ಸೇವಾ ಕೇಂದ್ರ ಆವರಣ, ಇಲ್ಲಿ ಪ್ರದರ್ಶಿಕೆಗಳನ್ನು ತಂದು ಹೆಸರು ನೋಂದಾಯಿಸಿಕೊಳ್ಬಹುದು. ಯಾರಾದ್ರೂ ವಿಶಿಷ್ಟವಾದ ಒಂದು ಬೆಳೆಗಳಿದ್ರೆ ಅದನ್ನ ತಂದು ಇಲ್ಲಿ ರಿಜಿಸ್ಟರ್ ಮಾಡಬಹುದು. ಅವುಗಳನ್ನ ಪ್ರದರ್ಶನ ಮಾಡೋದಿಕ್ಕೆ ಅವಕಾಶ ಕೊಡ್ತೀವಿ. ಸೊ ಬೆಳಗ್ಗೆ 10ರಿಂದ ಸಾಯಂಕಾಲ 8 ಗಂಟೆವರೆಗೂ ವೀಕ್ಷಣೆಗೆ ಅವಕಾಶ ಇದೆ.